Hey guys, welcome back to my YouTube channel. ಸೊ ಗೈಸ್ ಇವತ್ತು ಏನಿಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ನನ್ನ ಏನು ಚಿಲ್ಲೆ ಪಳ್ಳೆಗಳೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲರನ್ನೂ ಇವಾಗ GT ಮಾಲ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ನಾವು ಇವಾಗ ಹೋಗ್ತಾ ಇರೋದು ನಾನು GT ಮಾಲ್, ಬಸವ, ಸಾಗರು, ಮೋನಿಕಾ ಆ್ಯಂಡ್ ಏನು ಸಂಗೀತ, ಸಂಧ್ಯಾ ಇಷ್ಟು ಜನ ಹೋಗ್ತಾ ಇದೀವಿ. ಆ್ಯಂಡ್ ಆನ್ ದ ವೇ ಒಬ್ಬ ಬಂದು ಜಾಯ್ನ್ ಆಗ್ತಾರೆ, ಯಾರು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹಂಗಿದ್ರೆ ಹೋಗೋಣ. ಸೊ ಲೇಟ್ ಆಗಿದೆ, ಆಯ್ತಾ ಎಲ್ರದ್ದು ರೆಡಿ? ನಿಧಾನ ನಿಧಾನ. ಸೊ ಗೈಸ್ ಇಷ್ಟು ಜನ ಹೋಗ್ತಾ ಇದೀವಿ. ಚಿನ್ನು, ತೇಜಸ್ ಆಲ್ರೆಡಿ ಬಂದಿದ್ದಾರೆ, ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಸಿಗ್ತೀನಿ ನೋಡಿ ಗೈಸ್. ನಮ್ಮ ಮಾವ ಸದ್ಯಸ್ವರನೇ ಗೊತ್ತಿರಲಿಲ್ಲ, ಇವತ್ತು 7 ಜೋರ ಪಡಕತ್ ಮಾಡಿ. ಎಲ್ಲ ಇಲ್ಲಿ ಬಂದು ಕೂತಿದೀವಿ ನೋಡಿ. ನಮ್ ಕೆಂಚನು ಇಲ್ಲೇ ಕೂತಿದ್ದಾನೆ. ಸ್ಕೇರಿ ಝೋನ್ಗೆ ಹೋಯ್ತೀಯಾ? ನೀವೆಲ್ಲ ಸ್ಕೇರಿ ಝೋನ್ಗೆ ಹೋಯ್ತೀರಾ? ಅಲ್ಲ ಐತೆ, ಕಳಿಸ್ತೀನಿ, ಹೋಯ್ತೀರಾ? ಹೆಂಗಿದ್ದು ಸ್ಕೇರಿ ಹೌಸ್, ದೆವ್ವದ ಮನೆ. ಎಲ್ರು ಹೋಯ್ತಾರಂತೆ. ಕಳ್ಸೋಣ ಬಟ್ ಎದ್ರಕೊಂಬಾರ್ದು. ಇಲ್ಲ ಬಂದ್ ಅಲ್ಗೋಗ, ಆ ಕಡೆ ಹೋಗಿ, ಆ ಕಡೆ ಹೋಗಿ ಮಾಡಿ ಅದು ತಗೊಂಡು. ನೀವೆಲ್ಲ ಹೋಯ್ತೀರಾ ಅಂದ್ರೆ ನಾನು ಕಳಿಸ್ತೀನಿ. ಸಂಧ್ಯಾ ನೀನು? ಇಲ್ಲಿ ಏನಂತಾಳೆ, ಲೈಟ್ ಐತಲ್ಲ ಆಚೆ ಕಡೆ, ಒಳಗಡೆ ಲೈಟ್ ಇರುತ್ತೆ, ಹೋಯ್ತೀನಿ. ಇಷ್ಟೊಂದೆಲ್ಲ ಲೈಟ್ ಇರಲ್ಲ, ಫುಲ್ ಕತ್ಲೆ ಇರುತ್ತೆ ಅಲ್ಲಿ. ಸರಿ ಆಯ್ತು, ನೋಡೋಣ. ಸ್ಕೇರಿ ಹೌಸ್ ಹೋಗ್ತೀನಿ ಅಂತವ್ರೆ, ಕಳಿಸ್ತೀನಿ. ಯಾರ್ಯಾರು ಎದ್ರುಕೊಳ್ತಾರೆ, ಯಾರ್ಯಾರು ಎದ್ರುಕೊಳ್ಳಲ್ಲ ನೋಡೋಣ. ನಾನು ಹೇಳ್ತೀನಿ, ಎಲ್ಲಾರನು ಅಸ್ಯೂಮ್ ಮಾಡ್ತೀನಿ, ಎಲ್ಲಾರನ್ನು ಅಲ್ಲಿ ಕೋಳಿ, ಜಿಂಕೆ ನೋಡಿ ಗೈಸ್, ಅಕ್ಕ ತಮ್ಮಂದಿರು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಗೈಸ್ ಇವಾಗ ಎಲ್ರೂ ಕುಂತಿದ್ದೀವಿ. ಏನಿಲ್ಲ, ಜಸ್ಟ್ ಒಂದು ಈಗ ಇವ್ರು ಯಾರು ಬಂದಿದ್ರು, ಬಟ್ ನಾನು ಕರ್ಕೊಂಬಂದಿರ್ಲಿಲ್ವಲ್ಲ, ಸೊ ಹಾಗಾಗಿ ಕರ್ಕೊಂಬಂದಿದ್ದೀವಿ. ಅಲ್ಲಿ ಒಂಥರ ಕೀ, ಅಲ್ಲಿ ಲಾಕ್ ಬೀಗ ಹಾಕಿರೋ ತರ ಕಾಣಿಸ್ತಾ ಇಲ್ವಾ? ಅಲ್ಲಿ ಓಪನ್ ಅಂತ ಹಾಕೋರಲ್ಲ, ಅಲ್ಲಿ ಓಪನ್ ಅಂತ ಟಿಕೆಟ್ ಪಕ್ಕ. ನೋಡೋಣ, ಹೋಯ್ತಾರ ಹೋಗಲ್ವಾ? ನೀನ್ ಆಡ್ತೀಯಾ? ಇವ್ರೆಲ್ಲರನ್ನೂ ಹತ್ತಿಸ್ಬಿಡ್ಬೇಕು. ಬಟ್ ಏನಂತ ಅಂದ್ರೆ ಒಂದ್ಸತಿ ಬಿದ್ದಿದ ತಕ್ಷಣ ಬಂದ್ಬಿಡ್ಬೇಕು, ಸುಮ್ಮನೆ ವೇಸ್ಟ್ ಆಫ್ ಮನಿ ಅದು. ಇರ್ಲಿಲ್ಲ ಅಲ್ವಾ? ಏನೋ ಮಾಮೂಲಿ ಚಿಕನ್. ಚಿಕನ್ ಇತ್ತು, ರೌಂಡ್ಗೆ ಒಂಥರ ಹಾಕಿದ್ರು. ಈ ಮಾಲ್ನ ಕಟ್ತವ್ರು ಯಾರು? ನಾನು ಬ್ರಿಟಿಷ್ ಕಾಲದಲ್ಲಿ ಈ GT ಮಾಲ್ಗೆ ಹೆಸರು ಪಟ್ಟರು. ಅದೊಂದು ಜೋರಾಗಿ ಹೇಳು, ಜೋರಾಗಿ ಹೇಳು. ಬಿಟ್ರ ಬೆಂಗಳೂರಿನ ಅವಾಗ ನಮ್ಮ ತಾತಂದ್ರೆ ನಮ್ಮ ತಾತಂದಾಗಿದ್ರು. ಸೊ ವಯಸ್ಸು ಇವಾಗೆಲ್ಲ ಸಿದ್ದೆ ನಮ್ಮ ತಾತ ಅಂತ ಹೇಳ್ಬಿಟ್ಟೆ ಕಣೋ.
ಸೊ ಗೈಸ್ ಐಸ್ ಕ್ರೀಮ್ ತಿನ್ಕೊಂಡಲ್ಲ ಮೇ ಬಿ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಅಂತ. ಸೊ ಐಸ್ ಕ್ರೀಮ್ ತಿಂದಾದ್ಮೇಲೆ ಸಿಗ್ತೀವಿ ನಿಮಗೆ. ಗೈಸ್ ಇವಾಗ ಫುಲ್ ರೈಡ್ ಆಡಿಸ್ತೀವಿ ನೋಡೋದು. ಇವಾಗ ಸಾಗರ ಆಗ್ತಿದ್ದಾನೆ ಇವಾಗ ಬನ್ನಿ ತೋರ್ಸಲ್ಲಿ. ಓಯ್ ಭಯ ಆಯ್ತಾ ನನಗೆ. ಅವಳು ಅವ್ನು ಆಕ್ಚುಲಿ ಎಷ್ಟು ಟೈಟ್ ಆಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಕಾಲು ಮೋನಿ ಇವ್ನು ನೋಡಿ ಏನಂತ ಯಾಕ ನನ್ಗೆ ಕಾಲೇ ಆಡ್ಸಲ್ಲ ಏನ್ ಮಾಡ್ಲಿ ಬಿದ್ದ ಇದಂತೂ ಸಖತ್ ಕ್ರೇಜ್ ಆಗೈತೆ. ದುಡ್ಡು ಕೊಟ್ಬಿಡೈತೆ, ಪೇ ಆಗ್ಬಿಟ್ಟೈತೆ. ಇಲ್ಲ ನೀನೇ ಆಡ್ಬೇಕು. ಎಕ್ಸ್ಪೀರಿಯನ್ಸ್ ನಿನ್ಗೆ ಹೆಂಗ ಅನಿಸ್ತಿತ್ತು? ತಲೆ ಸುತ್ತು ಬಸ್ವಾ ಟೆಕ್ನಿಕ್ ಯೂಸ್ ಮಾಡ್ಬೋದು. ಏನಾಗಲ್ಲ, ಟೈಟ್ ಆಗಿ ಹಿಡ್ಕೊ. ಬೇಕಂತ ಬೇಡ ಬಿಡು. ಅಯ್ಯೋ ಹೋಗೋಕ್ಕಿಂತ ಮುಂಚೆನೆ ತೂರಾಡ್ತಾವಳೆ. A few moments later. ಬಟ್ ಏನಂದ್ರೆ ಅವ್ರು ಬೇಕು ಬೇಕಂತಾನೆ ಒಂದ್ಸಲಿ ಫಾಸ್ಟ್ ಆಗಿ ಮಾಡ್ತಾರೆ. ಇವಳು ಹತ್ತಕ್ಕಿಂತ ಮುಂಚೆ ಅಲ್ಲೇ ವಾಲಾಡ್ದು. ಬಿದ್ದಾಗ ಗುಂಡ್ಗಿಂಡ ಹೊಡೆದು ಬಿಟ್ಟದ ಅಂತ ಭಯ. ಬಟ್ ಆದ್ರೂ ಅವಳಿಗೆ ಬಿತ್ತು ತಲೆಗೆ. ಸರಿ ಆಯ್ತು, ಇವಾಗ ಸ್ಕೇರಿ ಝೋನ್ಗೆ ಹೋಗಮ್ಮ. ಸತ್ಯವಾಗ್ಲಾಗಲ್ಲ ಗೈಸ್, ನಂಗೆ ಸಖತ್ ಭಯ. ನನಗೆ ಇವ್ರು ನೋಡಿದ್ರೆ ಸ್ಕೇರಿ ಹೌಸ್ಗೆ ಹೋಗೋಣ ಅಂತವ್ರೆ. ನಾನು ಹೋದ್ರೆ ಅಷ್ಟೇ. ಈಗ ನೀವು ಯಾರು ಹೋಯ್ತೀರಾ ಹೇಳ್ರಿ ಬೇಗ. ಚಿನ್ನೋಣ ಅಂದ್ರೆ ಎಲ್ಲ ಹೋಯ್ತೀವಿ. ನಿಮ್ಮ ಚಿನ್ನೋಣ ಅನ್ಕೊಂಡು ಬಾಸ್ ರೆಡಿ ಆದ್ರು. ಸೊ ಇವಾಗ ಎಲ್ಲರೂ ಅವ್ರ ಜೊತೆ ಸ್ಕೇರಿ ಹೌಸ್ಗೆ ಹೋಗ್ತಾ ಇದ್ದಾರೆ ವಿತೌಟ್ ಮೀ. ಅಂದ್ರೆ ನಾನೇ ಹೋಗಲ್ಲ ಅಂದೆ, ನಂಗೆ ಸ್ವಲ್ಪ ಭಯ ಜಾಸ್ತಿ. ಸೊ ಹಾಗಾಗಿ ಎದೆ ಒಂಟೆ ಹೋಗೋರೆ ಗೈಸ್, ಬನ್ನಿ. ಗಡಗಡ ಅಂತ ನಡುಕ್ತಾ ಇದೆ. ಅಯ್ಯೋ ನನ್ ಕೈಲಿ ಆಗಲ್ಲಪ್ಪ, ಅದು ಬೇರೆ ಆಡ್ಬಿಟ್ಲಲ್ಲ. ನಂಗೆ ಹೊಟ್ಟೆ ಕಳಿಸ್ತಂಗ. ಬೇಡ ಬೇಡ ಅಂದ್ರೆ ಬರ್ಗರು ಐಸ್ ಕ್ರೀಮ್ ತಿನ್ಸ್ಬೋದು. ಹೊಟ್ಟೆ ಟಿಕೆಟ್ ತಗೊಳಕ್ ಹೋಗೋರೆ ಗೈಸ್, ಇವಾಗ ಬನ್ನಿ ಹೋಗೋಣ. ಎಲ್ಲ ಹೋಗ್ತಾವ್ರೆ. ಇವಾಗ ಎಲ್ರು ಹೋಗಿದ್ದಾರೆ ಸ್ಕೇರಿ ಹೌಸ್ಗೆ. ಸೊ
ಸೊ ಅವ್ರು ಎಷ್ಟು ಗಂಟೆ ಇಲ್ಲ ಒಂದು 10 ನಿಮಿಷನೋ 5 ನಿಮಿಷನೋ ತಗೊಳ್ತಾರೆ. ಸೊ ಬಂದಾದ್ಮೇಲೆ ನೋಡೋಣ. ಇವಾಗೆಲ್ಲ ಫುಲ್ ಜೋಶಲ್ಲಿ ಹೋಗಿದ್ದಾರೆ. ಸೊ ಬರ್ಲಿ, ಅವ್ರು ಬಂದಾದ್ಮೇಲೆ ಸಿಗ್ತೀನಿ. Few inches later. ಯಾಕೆ ಬಿದ್ದಾಳ್ತಾನೆ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಇವಳಿಗೆ ಸುಟ್ಟಿ ಜಡ ಹಿಂಗ ಬಿದ್ಬಿಟ್ಟು ಎಲ್ಲಿ ಸ್ಕೇರಿ ಹೌಸ್, ಏನದು ಹೌಸ್ ಆಫ್ ಸ್ಕೇರಿ. ಅದು ವಿಡಿಯೋ ಹೋಗ್ಬೇಕಾಯ್ತು. ಹೋಗ್ಬೇಕಾಗಿತ್ತು. ಅವರು ಒಳಗಡೆಯಿಂದ ಓಡಾಡ್ತಾ ಇರ್ತಾರೆ. ಅವ್ರೇ ಬಿಡ್ರಿ ನೋಡಿ ಒಳ್ಳೆ ಇವರೆಲ್ಲ ಬಿಡ್ತಿದ್ದು. ಸಂಧ್ಯಾ ಪರವಾಗಿಲ್ಲ, ಇಬ್ರು ಪ್ಯಾಂಟ್ ಹಿಡ್ಕೊಂಡ್ಬಿಟ್ಟೆ. ನಾನು ಒಡಕ್ಕೆ ಹೊಂಟಿದ್ದೆ ಹೋಗ. ನೀವು ಇದನ್ನೇ ಭಯ ಅಂದ್ರೆ ಇದ್ರಲ್ಲಿ ಈಟ ಮಾಲಲ್ಲಿ ಹೋಗಿದ್ವಿ. ಯಪ್ಪ, ಅದ್ರಲ್ಲಿ ಹೆಂಗ್ ಗೊತ್ತಾ, ಕೆಳಗಡೆ ಹಾವುಗಳು ಮತ್ತೆ ತಲೆ ಬುರುಡೆ ಎಲ್ಲ ಕೈಗೆ ಕೊಟ್ಬಿಡ್ತಾರೆ, ಎಷ್ಟ್ ಬಿಡ್ತಾರೆ ಮೈ ಮೇಲೆನೆ. ಅತ್ತಗೆ ಹಿಡ್ಕೊಂಡು ಒಟ್ಟಿಗೆ ಎತ್ಕೊಬಾರ ಹೆಂಗಿದೆ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ನಾನು ಒಡೆಯಕ್ಕೆ ಹೊಂಟಿಗಿದೆ, ಅಲ್ಲಿ ಮನ್ಗಿತ್ತು ಅಲ್ಲ ಬಟ್ಟೆ ಸುತ್ತಿ ಅವ್ ಕಾಯಿ ಹುಡುಕಿ ಬಾ ಬಾ ಅನ್ಕಲ್ಲ. ಏನಿಲ್ಲ ಅವರು ಬೇರೆ ಹಿಡ್ಕೊಂಡು ಬಾಗ್ಲು ಬಂದು ಬಾಗ್ಲು ನಾವ್ ಒಡೆಯಕ್ಕೆ ಹೊಂಟಿಗಿದೆ. ಅವನಂಗ ಅಲ್ಲಿ ಕೂತಿದ. ಯಪ್ಪ, ಅದಕ್ಕೇನೆ ಗೈಸ್ ನಾನು ಹೋಗಲ್ಲ ಅಂದಿದ್ದೆ. ಸರಿ, ಇವ್ರಾದ್ರೂ ಬಂದವ್ರು, ನಾನ್ ಬೇರೆ ಬೇಡ ಬಿಡಿ. ಆಯ್ತಾ, ಹೊರಡೋಣ ಇವಾಗ ಮನೆಗೆ. ನಾನು ಸಂಗೀತ ಇಲ್ಲಿದ್ಲು, ಮೋನಿ ಇಲ್ಲಿದ್ಲು, ಸಂಗೀತ ಕಾಣ್ತಿಲ್ಲ ಅನ್ನೋದು ಕೆಳಗೆ. ಅಡಿಲಿ ಇರ್ತಾರ, ಕೆಳಗಡೆ ಇರ್ತಾರ. ಒಳಗಡೆಯಿಂದ ಒಂದು ಇರುತ್ತೆ, ಅಲ್ಲಿ ಎಲ್ಲಾ ಕಡೆ ನಾವ್ ಯಾವ ವಾಕಿಂಗ್ ಸ್ಪೇಸ್ ಅಲ್ಲಿ ಹೋಗ್ತಿದ್ವಿ ಅದೆಲ್ಲ ವಾಕ್ ಮಾಡ್ತಾನೆ ಸುಮ್ಮನೆ ನಿಂತ್ಕೊಬಿಡ್ಬೇಕು. ಬಟ್ ಅಂದ್ರೆ ಶೆಕೆ. ಎಲ್ರು ಹೋಗ್ಬಿಟ್ಟು ಫುಲ್ಲು ಗಾಬರಿ ಆಗ್ಬಿಟ್ಟವ್ರೆ. ಸದ್ಯಪ್ಪ ನಾನು ಹೋಗಿಲ್ಲ. ನಾನು ಹೋಗಿದ್ರೆ ಇವ್ರ ತರನೇ ಆಗ್ಬಿಡ್ತಿದ್ದೆ. ಸೊ ನಾನು ಹೋಗಿಲ್ಲ. ಇವಾಗೆಲ್ಲ ಮುಗಿಸ್ಕೊಂಡು ಮೇ ಬಿ ಇವಾಗ ಹೊರಡ್ತೀವಿ. ಬಂದಾಗ್ಲೇ ಎಲ್ಲ ಬಯಕ ಹೋದ್ರೆ ಇಬ್ರು ಅಂಟಗ ನಾನು ಬಿಟ್ಬಿಟ್ಟು ಹೋಗ್ಬೇಡ, ನಾನು ತಿನ್ಕಿನ್ ಅನ್ಕ ನಿಂತದ ಅದೇ ಭಯ ಆಗಿದ್ರು ನನಗೆ. ಏನ್ ಹಿಂಗೆ ಸೊ ಗೈಸ್, ಎಲ್ಲರೂ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾವ್ರೆ. ಇವಾಗ ನಾವು ಹೊರಡ್ತೀವಿ, ಲೇಟ್ ಆಯಿತು. ಸೊ ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ. ಮೇ ಬಿ ಮನೆಗೆ ಹೋಗ್ತೀವಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ಎಲ್ಲಿ ಅಂತ. ಸೊ ಹೋಗ್ತೀವಿ, ಹೋಗಾದ್ಮೇಲೆ ಸಿಗ್ತೀನಿ ನಿಮಗೆ. ಫುಲ್ಲು ಎಂಜಾಯ್ ಮಾಡಿದ್ರೆ ಇವತ್ತು. ಏನ್ ಎಂಜಾಯ್. ಸೊ ಬದುಕಬೇಕು ಅನ್ನೋರು ಅಲ್ಲಿಗೆ ಹೊಂಟೋಗ್ಬಿಟ್ರೆ ಅಷ್ಟೇ. ಆಗಲ್ಲ ಹಂಗಿದ್ರೆ. ನಂಗೆ ಏನ್ ಭಯ, ಹಿಡ್ಕೊಬಿಡ್ತಾರೆ ಒಂದು ಹಿಂದೆಗಡೆ ಅಂದ್ಬಿಟ್ಟು. ಇವಾಗ ಎಲ್ಲರೂ ಹುಡುಗರೆಲ್ಲರೂ ನಮ್ಮ ಆಂಟಿ ಮನೆಗೆ ಹೋಗಿದ್ದಾರೆ, ನಮ್ಮ ಜಯಂತಿ ಅವ್ರ ಮನೆಗೆ. ಸೊ ನಾನಿವಾಗ ಅವ್ರಿಗೆ ಏನು ಅಂದರೆ ಲೈಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಅನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್
ಎಲ್ಲ ಅಡುಗೆ ಮಾಡಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆ್ಯಂಡ್ ಇವತ್ತೊಂಥರ ಚೆನ್ನಾಗಿತ್ತು ಗೈಸ್. ಅಂದರೆ ಅವ್ರನ್ನ ಬಂದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಆಚೆ ಏನಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ, ನಾನು ಮತ್ತು ತೇಜಸ್ ಇಬ್ಬರು ಪ್ಲ್ಯಾನ್ ಮಾಡಿ ಅವ್ರನ್ನ ಕರ್ಕೊಂಡು ಹೋದ್ವಿ. ಸೊ ಸಖತ್ ಎಂಜಾಯ್ ಮಾಡಿದ್ರು, ಮತ್ತು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಬುಲ್ದು ರೈಡ್ ಇತ್ತಲ್ಲ, ಅದು ಮಾತ್ರ ಸಕ್ಕತ್ತಾಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು ಆ್ಯಂಡ್ ಅಷ್ಟೇ. ಸೊ ಚೆನ್ನಾಗಿತ್ತು ಇವತ್ತೊಂಥರ. ಸೊ ಇವಾಗ ಅಡುಗೆ ಮಾಡಿ ಅದಾದ್ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಎಲ್ಲ ಬಂದು ಟೊಮೆಟೊ ಗೊಜ್ಜು ಮಾಡಿ ಊಟ ಮಾಡಿ ಮತ್ತೆ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಮಲ್ಕೊಳ್ತಾ ಇದ್ದೀವಿ. ಸೊ ಈ ವಿಡಿಯೋ ಒಂಥರ ಚಿಕ್ಕದಾಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್ ಬಾಯ್.